ಏ ಪ್ರಿಯಾ, ಅಮೌಂಟ್ ಅರೇಂಜ್ ಆಗಿದೆ, ಗ್ರೌಂಡ್ ಹತ್ರ ಬಂದ್ಬಿಡೆ. ತಗೋ 8,000 ಇದೆ, ಎಣಿಸ್ಕೋ. ಅನ್ನಿ ಇದಿರ್ಲಿ, ನೀನ್ ಬೇಗ ಮನೆ ಹತ್ರ ಹೋಗು. ಯಾಕೆ ಟೆನ್ಷನ್ ಆಗಿದ್ಯಾ? ಯಾರೋ ರೌಡಿಗಳು ನಿಮ್ ಮನೆಗ್ ನುಗ್ಗಿದ್ದಾರೆ. ನಿಮ್ ಮಮ್ಮಿ ಡ್ಯಾಡಿಗೆಲ್ಲ ಹೊಡಿತಾ ಇದಾರೆ. ಯಾರೋ ಹೊಡ್ಬಿಟ್ಟಿದಾರಣ್ಣ. ಅವ್ರಿಗೆ ಎದೆ ನೋಯ್ತಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನನಗೆ ಯಾವ ಆಸ್ಪತ್ರೆನೂ ಬೇಕಾಗಿಲ್ಲ. ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾನು ನರಳುತ್ತೇನೆ. ಆ ದೇವ್ರು ಈ ಜೀವಕ್ಕಿನ್ನು ಏನೇನ್ ಶಿಕ್ಷೆ ಕೊಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೋ ಕೊಡ್ಲಿ, ನಾನು ಅನುಭವಿಸ್ತೇನೆ. ಸಾರಿ ಕಣೋ, ತುಂಬಾ ಹುಡುಗರು ಬಂದಿದ್ರು, ಅದಕ್ಕೆ ಎಸ್ಕೇಪ್ ಆಗ್ಬಿಟ್ವಿ. ಯಾರ್ಯಾರು ಬಂದಿದ್ರು? ಮಾಪಿ ಹುಡುಗರು, ಬಬ್ಲು, ಪಾಗಲ್, ಕ್ಯಾಟು, ಟೋಟಲ್ ಟೀಮೇ ಬಂದಿತ್ತು ಬಾಯ್. ನಿಮ್ಮ ಅಪ್ಪ ಆಫೀಸಲ್ಲಿ ಆ ಮಾಪಿನ ತಳ್ಳಿಬಿಟ್ರಂತೆ, ಅದಕ್ಕೆ ಕೋಪ ಮಾಡ್ಕೊಂಡು ಅಂಕಲ್ ಸಿಕ್ಕಾಪಟ್ಟು ಹೊಡೆದಾಗ್ಬಿಟ್ರು ಕಣೋ. ಬಂದ್ರ ಹುಡ್ಕಣ. ನಾವು ಬರ್ಬೇಕಾ? ಮೋನ, ನಮ್ಮ ಅಪ್ಪನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಬೇಡ, ಅನಿ ಬೈ, ಬಿನ್ನಿಪೇಟೆಗೆ ನಡಿ, ಬಬ್ಲು ಯಾವಾಗ್ಲೂ ಅಲ್ಲೇ ಅಡ್ಡಾಕೋದು. ಹೊಸಳ್ಳಿಯಲ್ಲಿ ನಿನ್ ಫ್ರೆಂಡ್ ಯಾರೋ ಇದಾನಲ್ಲ? ಯಾರು? ಅದೇ ಅವ್ನ ಯಾರೋ ಲಾಂಗ್ ಇಟ್ಟಿದ್ದಾನೆ ಅಂತ ಇದೆಯಲ್ಲೋ. ಭೂಸಾನಾ? ಹಾ, ಒಂದೊಂದು ರಿಂಗ್ ಹಾಕು. ಇಲ್ಲ ಮಗ, ಸೈಡ್ ಕಳ್ತೀನಿ, ಇಳ್ಬಿಟ್ಟು ಹುಡ್ಕಣ. ನೀವು ಆ ಕಡೆ ನೋಡ್ರ. ಅಬುಲ್ ಬೇಬಿ, ಏನ್ ಇಲ್ಲಿಗಂಟ? ಏನು ಬ್ಯಾಲೆನ್ಸ್ ಇಲ್ದಾಗ್ಲಿ ಬಪ್ಪಲ್ ಕೊಟ್ಟು ಬಂದಿದೀವಿ. ಬಲ್ಯಾಸೆ ಬತ್ತಾಸ್ತಿಲ್ಲಕ್ಕೆ ಹುಡ್ಕೊಂಡ್ ಬರ್ತೀರಾ? ಲೋ ಬಚ್ಚ, ಕೊಟ್ಟು ಕಳ್ಸೋ. ಇನ್ಸ್ಟಾಲ್ಮೆಂಟ್ ಸೆಟ್ಲ್ಮೆಂಟ್ ಡಿಲೇಟ್ ಬೇಡ. ಒಂದು ನಿಮಿಷ ನೋಡು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ತುಂಬಾ ಶಾರ್ಟ್ ಟೆಂಪರ್. ಕೋಪ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಾನು ನಿನ್ ತಮ್ಮನ್ ಕೊಡ್ದೆ, ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಕೊಂಡೆ. ಈಗ ನೀ ನಮ್ಮ ಅಪ್ಪನ್ ಕೊಡ್ತಿದ್ಯಾ, ಮರ್ಯಾದೆಯಾಗಿ ಕ್ಷಮೆ ಕೇಳ್ಕೊ. ದುಶ್ಮನ್ ಇಲ್ಲೇ ಮುಗ್ದೋಗ್ಲಿ. ಊಟದಾಗಿಂದ ಫೀಲ್ಡ್ ಅಲ್ಲೇ ಇಟ್ಟಾಡ್ರೋ ಈ ಬಬ್ಲುಗೆ. ಎಂತ ಮಾತು ಹೇಳ್ಬಿಟ್ಟೆ ಚೇಳ್ಡು. 7 ಮಾಡೋಣ ಅನ್ಕೊಂಡಿದ್ದೆ. ನಿನಗಿರೋ ಈಟ್ಗೆ 2ನೇ ಬೆಸ್ಟ್.
ಏನ ಹಿಂಗ್ ಮಾಡ್ಬಿಟ್ಟೆ? ದುಮ್ಮಂತ ಮಗ ಏನ್ ನೋಡ್ತೀರಾ? ಜೂಟಾಳೆ ಮಚ್ಚಲ್ಲೇನು ಗುರು ಹೊಡಿಯೋಕೋದೆ? ಆ ಡಕಾಯ್ತಂಗ್ ಹೂವಲ್ಲಿ ಹೊಡೆದಿದ್ರೆ ಸಾಯ್ತಿದ್ನ. ನನಗ ಆ ಇಂಟೆನ್ಷನ್ ಇರ್ಲಿಲ್ಲಪ್ಪ. ಗ್ರೋ ಅವನೇರಾಗ ನುಗ್ಗಿ ಕೆಣಕ ಹಂಗೆ ಬಿಟ್ಟು ಬಂದ್ರೆ ಸುಮ್ಮನೆ ಕೂತ್ಕೊಳ್ಳೋಕೆ ಅವನದೇನ್ ಫ್ಯಾಮಿಲಿನ? ಚಂದ್ರ ಮುಟ್ಟದ ಮೇಲೆ ಮುಗಿಸ್ಬೇಕು, ಇಲ್ಲಾಂದ್ರೆ ನಾವೇ ಮುಗ್ದೋತೀವಿ. ಹಾನಿ ಹಲೋ ಪ್ರಿಯಾ, ಬ್ಯಾಡ್ ನ್ಯೂಸ್. ಒಂದ್ ತಪ್ಪಾಗೋಯ್ತು ಕಣೆ. ಏನು? ಇವತ್ ಬೆಳಿಗ್ಗೆ ಗಲಾಟೆ ಆಯ್ತಲ್ಲ, ಅವ್ನ ಹುಡ್ಕೊಂಡು ಹೋಗಿ ಹೊಡೆದ್ವಿ. ಆ ಕ್ಲಾಶ್ ಅಲ್ಲಿ ಅವ್ನ್ ಮರ್ಡರ್ ಆಗೋಯ್ತು. ವಾಟ್? ಓ ಮೈ ಗಾಡ್, ಅನ್ನಿ ಏನ್ ಮಾಡ್ಕೊಂಡೆ? ನಾನಲ್ಲ ಕಣೆ, ನನ್ ಫ್ರೆಂಡ್ ಹೊಡೆದಿದ್ದು. ಆದ್ರೆ ಅವ್ನಿನ್ನು ಬದುಕಿದಾನ ಅನ್ಸುತ್ತೆ. ನನ್ಗೆ ಈಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಓಕೆ, ಡೂ ಒನ್ ಥಿಂಗ್. ಮೊದ್ಲು ನೀನ್ ಹೋಗಿ ಪೊಲೀಸ್ ಸರೆಂಡರ್ ಆಗು. ಓಕೆ ಸರಿ. ಓಕೆ, ಡೂ ದ್ಯಾಟ್. ಚಿಟ್ಟೆ, ಸರೆಂಡರ್ ಆಗ್ಬಿಡ್ತೀನಿ. ನನ್ನಿಂದ ಸುಮ್ಮನೆ ನಿಮ್ಗೆ ಯಾಕೆ ಪ್ರಾಬ್ಲಮ್? ನೀವು ಹೊರಟ್ಬಿಡಿ, ನಾನು ಯಾರಷ್ಟು ಹೇಳಲ್ಲ. ವಾ ಭಯಾನಕ ಮತ್ಲಬಿ ಗುರು ನೀನು. ಏನು ಒಬ್ನೇ ಹೈಲೈಟ್ ಆಗ ಸ್ಕೀಮಾ? ಹೈಲೈಟಾ? ಮತ್ತೆ ಮ್ಯಾಟ್ರು ಇಷ್ಟೊತ್ತಿಗೆ ಇಡೀ ಅಂಡರ್ವರ್ಲ್ಡ್ಗೆ ಪಸರಾಗಿರುತ್ತೆ. ನಾವು 3 ಜನ ಸೂಪರ್ ಸ್ಟಾರ್ಗಳಿಗೆ ಲೆಕ್ಕ. ಈಗ ಬಬ್ಲು ಅಂದ್ರೆ ತಮಾಷೆನಾ? ಸಾಧನೆನ ಒಟ್ಟಿಗೆ ಮಾಡಿದೀವಿ, ಸುಖಾನು ಒಟ್ಟಿಗೆ ಅನ್ಭವಿಸೋಣ. ನಡ್ರಪ್ಪ. ಅಯ್ಯೋ ನಂಜುಂಡ ಸ್ವಾಮಿ, ನೀನೇ ಹಿಂಗ್ ಅಳ್ತಾ ಕೂತ್ ಹ್ಯಾಂಗು? ಏನ ಕೆಟ್ಟ ಟೈಮು ಆಗೋಗಿದೆ. ಈಗ ನೀ ಹೋಗಿ ನಾ DCP ಸಾಹೇಬ್ರ ಡ್ರೈವರು ಅಂತ ಹೇಳ್ಕೊ ಬಿಟ್ರು ಬಿಡ್ಬೋದು. ಮಗನಿಗೆ ಸೀಟ್ ಹಿಡ್ಕೋದು ಕೆಲಸ ಹುಡ್ಕೋದು ಮಾಡತಕ್ಕಂತ ಸಂದರ್ಭದಲ್ಲಿ ನಾನು ಹೋಗಿ ನನ್ನ ಮಗ ರೌಡಿ ಅವನ್ನ ಬಿಟ್ಬಿಡಿ ಅಂತ ಯಾವ ಮಕ್ಕ ಕಣ್ ಕೇಳಿ ನನ್ನ ಮಾನ ಮರ್ಯಾದೆ ಪ್ರಶ್ನೆ ಏನಾದಿತ್ತು? ಅದನ್ನೆಲ್ಲ ಚಿಂತೆ ಮಾಡೋ ಟೈಮ್ ಏನಿದೆ? ಈಗಾಗ್ಲೇ 3rd ಡಿಗ್ರಿ ವರ್ಕ್ ನಡೆದದ. ಸಾಯಂಕಾಲ ಬಾಂಬೆ ಕಟ್ ಹಾಕಿ 3 ಕೇಸ್ ಬಿಟ್ ಮಾಡ್ಬೇಕಂತದಾರ. ಅದನ್ನೊಟ್ಟು ವಿಚಾರ ಮಾಡು. ನಡಿ ಏನಾರ ಕೇಳಕ್ಕೋ ಬಿಟ್ರು ಬಿಡ್ಬೋದು. ಅವ್ರ ಕಡೆಯವ್ರು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ, ಪರವಾಗಿಲ್ಲ. ಅಲ್ಲೇ ನಂಜುಂಡ ಸ್ವಾಮಿ, ಇಂಥ ಬುದ್ಧಿನ ಕಲ್ಸೋದು ಮಗನ್ಗೆ? ನಾವು ಪೊಲೀಸರಾಗಿ ಕ್ರೈಮ್ನ ತಡಿಬೇಕು. ಅಂತದ್ರಲ್ಲಿ ಮಗನ್ನ ಕ್ರಿಮಿನಲ್ ಮಾಡಿಟ್ಟಿದ್ಯಲ್ಲ, ನೀನೆಂತ ಪೊಲೀಸು, ನೀನೆಂತ ತಂದೆ ಅಂತ. ಮೊದ್ಲೇ ನಮ್ ಇಲಾಖೆಗೆ ಒಳ್ಳೆ ಹೆಸರಿಲ್ಲ. ನಿಮ್ಮಂತವರಿಂದ ಇನ್ನೂ ಗಬ್ಬೆದ್ದೋಗ್ಬಿಡುತ್ತೆ. ಮೊದ್ಲು ಆ ಪೋಖ್ರಿ ಹುಡುಗರ ಸವಾಸ ಬಿಡಿಸಿ ನಿಮ್ ಮಗನ ಯಾವ್ದಾದ್ರು ಬೇರೆ ಊರಿಗೆ ಕಳ್ಸು. ಆ ಬಬ್ಲು ಕಡೆ ಹುಡುಗರು ಸುಮ್ಮನೆ ಇರೋ ಪೈಕಿ ಅಲ್ಲ. ಕರ್ಕೊಂಡೋಗ. ನಮಸ್ಕಾರ ಸರ್. ಯಾರಪ್ಪ ಈ ರೀತಿ ನುಗ್ತಾ ಇದ್ದೀರಾ? ಡಾರ್ಲಿಂಗ್, ಬಬ್ಲುಗೆ ಯಾರ ಕಿಲಾಡಿ ಹೊಡೆದಿದ್ರೆ ಬೇಜಾರಾಗ್ತಾ ಇರ್ಲಿಲ್ಲ. ಇವನ್ ಯಾರೋ ಎಲ್ಬೋರ್ಡು? ಯಾರಪ್ಪ ನೀನು? ಕರಿ ತಂದೆ, ಕರಿ ಕಡೆ ಸಲ ಮುಖ ನೋಡ್ಕೊಂಡು ಕಳಿಸ್ಕೊಟ್ಬಿಡು. ಮೂಟೆ ಕಟ್ ಕಳಿಸ್ತೀವಿ. ಕರಿ ಬೇಗ. ಅವನಿಲ್ಲಪ್ಪ. ಅವನಿಲ್ವಾ? ಊರ್ಗೋಗವ್ನ. ಚಾನ್ಸ್ ಇಲ್ಲ. ಈಗ ಕರೀದಿದ್ರೆ ಇಡೀ ಫ್ಯಾಮಿಲಿನೇ ಊರ್ ಬಿಡಿಸ್ಬಿಡ್ತೀನಿ. ಕರೆದ್ ಬಿಡು, ಕೂಳೆ ಕೊಡ್ಬೇಡ. ನಿಮ್ ಕೈ ಮುಗಿತೀನಿ, ಹೋಗ್ಬಿಡ್ರಪ್ಪ. ಹೋಗ್ಬೇಕಾ? ಹೋಯ್ತೀನಿ. ಹೇಳಣ್ಣ. ಏಯ್, ತಲೆ ನಿಲ್ಲಲ್ವೇನ್ಲ? ಹೋಗಿ ಬಂದು ಆ ಮೂಗಿ ಹಿಡ್ಕೊಂಡ್ರು ಅಂದಂಗೆ ಅಲ್ಲೋಗಿ ಆ ಪೊಲೀಸ್ ನನ್ನ ಮನೆಗೆ ನುಗ್ತಿರಲ್ಲ. ಯಾವನಾದ್ರೆ ನಂಗೇನು? ನಮ್ಮ ಅಣ್ಣನ್ ಸ್ಕ್ರಾಪ್ ಮಾಡವನೆ. ಉರಿ ಅಲ್ವಾ? ಎಣ್ಣೆ ಹಾಕಿದಿಲ್ಲ? ಇಲ್ಲ. ನಿಜ ಬಗ್ಲಲ್ಲ? ಲೈಟ್ ಆಗಿ. ಹೊಟ್ಟೆಗೆ ಎಣ್ಣೆ ಬಿದ್ರೆ ರೋಚ್ ಗೆದ್ದು ಬಿಡ್ತೀರಾ. ಹಿಂದೆ ಮುಂದೆ ಏನು ನೋಡುದಿಲ್ಲ. ತೊಡೆ ಮಾಂಸ ತುರ್ಕಿ ಹೊಲ್ಗೆ ಹಾಕಿದ್ರು. ಲೆಫ್ಟ್ ಹ್ಯಾಂಡ್ ಲ್ಯಾಬ್ಸು, ಬೆನ್ಮೂಳೆ ಬ್ರೇಕು, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.
ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಫೀಲ್ಡ್ ಅಲ್ಲಿ ನಂಗೆ ಯಾರು ಈ ಲೆವೆಲ್ಗೆ ಅವಳಿ ಇಕ್ಕಿರ್ಲಿಲ್ಲ. ಅಲ್ಲ, ಆ ಹುಡುಗ ಏನು ಅನುಭವಿಸ್ನೇನು? ಟ್ರೈನಿಂಗ್ ಇಲ್ದೇ ಇರೋನು 2 ದಿವಸ ಗ್ಯಾಪ್ ಕೊಟ್ರೆ ಕಾಲ್ ಸಿಕ್ಕಾಕತಾನೆ. ಕತ್ತರಿಸ್ಬಿಡವ. ಈಗ ನನ್ ಮಾತು ಕೇಳಿ ವಾಪಸ್ ಬಂದ್ಬಿಡ್ರಲ್ಲ. ಈ ಮಾಪಿಗೌಡನ್ ಮರ್ಯಾದೆ ಉಳಿಸ್ರಪ್ಪ. ಇಲ್ಲಿ ಈ ವೈದ ನರಳ್ತಾ ಬಿದ್ದವನೆ, ಬಂದ್ ನೋಡ್ಕೊಳ್ರ ಇವನ್ನ. ಸೆಂಟಿಮೆಂಟಲ್ ಹೊಡಿತೀಯಣ್ಣ ನೀನು. ಬರ್ತೀನಿಕ್ಕೋ. ನಮ್ ಬಾಸ್ ಕರೀತಾವ್ರೆ, ಅವ್ರು ಹಾಕಿದ್ ಗೆರೆ ದಾಟಲ್ಲ ನಾವು. ಬಿಟ್ಬಿಟ್ಟು ಹೋಯ್ತಾ ಇದೀವಿ. ನಿನ್ ಮಗನಿಗೆ ವಾರ್ನಿಂಗ್ ಪಾಸ್ ಮಾಡು. ಸಿಕ್ಕಿದ ತಕ್ಷಣ ಫಿನಿಶು. ಅವನೇನಾದ್ರೂ ಅಪ್ಸ್ಕಾಂಡ್ ಆದ್ರೆ ಇಡೀ ಏರಿಯಾಗ ಅವಳಿ ಮಿಸ್ ಇಲ್ಲ. ನಿಮ್ ಮನೆಗ್ ಬೆಂಕಿ, ನಿಮ್ಗೆಲ್ಲ ರೋದ್ನೆ. ಅವಳು ಡೌನ್ ಹಾಕೊಂಡ್ ತಿರುಗ್ತಾವನಲ್ಲ. ಓ ಹೇಳ್ಬಿಡು. ಇದನ್ನು ಮನೆಗೆ ತಂದ್ಬಿಟ್ಟಿರಪ್ಪ ನೋಡೆ. ಮಗನೇ ಸಖತ್ ಬೇಜಾರಾಗ್ತಾ ಇದೆ ಪ್ರಿಯಾ. ಅಪ್ಪ ಅಮ್ಮನ ಮುಂದೆನೇ ಇಷ್ಟುದ್ದ ಲಾಂಗ್. ಅಷ್ಟೇ, ಅವ್ರ ನನ್ನ ಮೇಲೆ ಆಸೆ ಬಿಟ್ರು. ಯಾಕೆ ಹಾಗಂತ್ಯಾ? ಪಾಸ್ಟ್ ಇಸ್ ಪಾಸ್ಟ್. ಈಗ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡು. ಮಿಸ್ಟೇಕ್ಸ್ ನ ರಿಪೀಟ್ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊ. ಕೋಪ ಕಡಿಮೆ ಮಾಡ್ಕೊ. ಯಾವ್ದಾದ್ರು ಕೆಲ್ಸಕ್ಕೆ ಜಾಯ್ನ್ ಆಗು. ನೀನ್ ಮಾಡಿದ ತಪ್ಪು ನಿನಗೆ ಅರ್ಥ ಆಗ್ತಿದೆ ತಾನೆ? ಇಲ್ಲ ಪ್ರಿಯಾ, ಅವನಿಗೆ ನಾನ್ ನೋಡ್ದಿಲ್ಲ. ಅನಿ ಪ್ಲೀಸ್ ಕನ್ವಿನ್ಸ್ ಮಾಡ್ಬೇಡ. ನೀನ್ ಮಾಡಿರೋ ತಪ್ಪು ಅಂತ ನಿನಗೆ ಅನಿಸ್ಲಿಲ್ಲ ಅಂದ್ರೆ ಮತ್ತೆ ಆ ತಪ್ಪನ್ ಮಾಡ್ತ್ಯಾ? ನನ್ ಮಾತ್ ಕೇಳಲ್ವಾ ನೀನು? ಕೇಳ್ತೀನಿ. ನನ್ ಜೊತೆ ಬಾಂಬೆಗೆ ಬಂದ್ಬಿಡು. ಬಾಂಬೆಗಾ? ಯಾಕೆ? ನನ್ಗೆ ಈ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದ್ರೆ ನಾನ್ ಸ್ಟಾರ್ ಆಗ್ತೀನಿ. ನಾನ್ ಸ್ಟಾರ್ ಆದ್ರೆ ಬಿಸಿ ಆಗ್ತೀನಿ. ಬಿಸಿ ಶೆಡ್ಯೂಲ್ ನ ಮೇಂಟೈನ್ ಮಾಡಕ್ಕೆ ನೀ ನನ್ ಮ್ಯಾನೇಜರ್ ಆಗ್ತೀಯಾ. ಇಬ್ರು ಸೇರಿ ಸಿಕ್ಕಾಪಟ್ಟೆ ಅರ್ನ್ ಮಾಡ್ತೀವಿ. ಸುಮಾರು ಡ್ರೀಮ್ಸ್ ಇದೆ. ಆದ್ರೆ ನಿಂಗೆ ಇಲ್ಲಿ ಕೇಸ್ ಇರುತ್ತಲ್ವಾ? ಇಲ್ಲ, ಬಬ್ಲು ಕಡೆಯವ್ರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ವಂತೆ. ಅನಿಲಂಗ್ ಜೈಲಿಗೆ ಕಳ್ಸಿದ್ರೆ ಅಲ್ಲಿ ಅಂಡರ್ವರ್ಲ್ಡ್ ಲಿಂಕ್ ಸಿಕ್ಕಿ ಸ್ಟ್ರಾಂಗ್ ಆಗ್ಬಿಡ್ತಾನೆ. ಕಂಪ್ಲೇಂಟ್ ಕೊಡದೆ ನಾವೇ ಅವ್ರನ್ನ ಮರ್ಡರ್ ಮಾಡ್ತೀವಿ ಅಂದ್ರಂತೆ. ನಿಂಗೆ ಯಾರು ಹೇಳಿದ್ದು? ಪೊಲೀಸ್ ಅವರು. ಹೌ ಕಮ್ ಡಾ? ಈ ಕ್ರೈಮ್ ಜಗತ್ತು ಒಂಥರ ವಿಚಿತ್ರ ಪ್ರಿಯಾ. ಇಲ್ಲಿ ನೀರ್ಗಿರೋ ವ್ಯಾಲ್ಯೂ ರಕ್ತಕ್ಕಿಲ್ಲ, ಹೆಸರಿಗಿರೋ ವ್ಯಾಲ್ಯೂ ಮನುಷ್ಯನ್ಗಿಲ್ಲ, ದ್ವೇಷಕ್ಕಿರೋ ವ್ಯಾಲ್ಯೂ ಜೀವಕ್ಕಿಲ್ಲ. ಯಾರಿಗ ಯಾರ ಮೇಲೂ ನಂಬಿಕೆ ಇಲ್ಲ. ಪೊಲೀಸ್ ಆಟಕ್ಕಿಲ್ಲ, ಕಾನೂನು ಲೆಕ್ಕಕ್ಕಿಲ್ಲ. ಅವ್ರು ನನ್ನ ಹುಡುಕ್ತಾರೆ, ಸಿಕ್ಕಿದ್ರೆ ಹೊಡಿತಾರೆ, ಚಾನ್ಸ್ ಸಿಕ್ಕಿದ್ರೆ ಕೊಲ್ತಾರೆ. ಆದ್ರೆ ನನಗೆ 100 ಕನ್ಸುಗಳಿದೆ. ಅದನ್ನೆಲ್ಲ ಬಿಟ್ಟು ಸಾಯಕ್ ನಾನು ರೆಡಿ ಇಲ್ಲ. ಅನಿ, ನನ್ ಜೊತೆ ಬಂದ್ಬಿಡು. ಇಲ್ಲ ಲೈಫ್ ಹಾಳು ಮಾಡ್ಕೋತ್ಯಾ. ಅನಿಲ ಜೀವಕ್ಕೆ ಎದ್ರುಕೊಂಡು ಊರ್ ಬಿಟ್ಟ ಅಂತ ಊರೆಲ್ಲ ಪುಕಾರಾದ್ರೂ ಪರವಾಗಿಲ್ಲ. ನಾನಿನ್ ಜೊತೆ ಬರ್ತೀನಿ. ಯಾಕಂದ್ರೆ ಕರೀತಾ ಇರೋದ್ ನೀನಲ್ವಾ? ಥ್ಯಾಂಕ್ ಯು. ಹಾ, ನಾಳೆ ಫೈನಲ್ಸು. ಶೋಕ್ ಬಾ. ಮೈಂಡ್ಗೆ ರಿಲೀಫ್ ಸಿಗುತ್ತೆ. ಓಕೆ. ಓಕೆ.